ಹಾಗಾಗಿ ಇವರೆಲ್ಲರಿಗೂ ಇರಬೇಕಾದದ್ದೇನು ಅಂದರೆ ಈ ಸಸ್ಟೈನಬಲ್ ಮಾಡೆಲ್, ಈ ಪ್ರಕೃತಿಯನ್ನು ಉಳಿಸ್ಕೊಂಡು ಏನಾದರೂ ನಾವು ಅನ್ನ ಸಂಪಾದನೆ ಮಾಡ್ಕೊಳ್ತೀವ. ಕೃಷಿ ಇವತ್ತು ನಾನು ನೀರು ಹೊರಟೋಗುತ್ತೆ ಅಂತ ಹೇಳಿದೆ, ಲಕ್ಷಾಂತರ ಯುವಕರಿಗೆ ಕೆಲಸ ಇಲ್ಲ ಅಂತೀವಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಕಳ್ಸೋಣ ಅವ್ರಿಗೆ. ಪುಕ್ಸಟೆ ದುಡ್ಡು ಕೊಡೋದು ಬೇಡ ಅವರಿಗೆ. ಒಡ್ಡು ತೆಗೀರಿ, ಮಳೆಗಾಲ ಬಂದಾಗ ನೀರನ್ನು ಸಂಗ್ರಹಿಸಿ ಅದನ್ನು ಮಾಡಿ. ಮರುಭೂಮಿಗಳನ್ನು ಹಸಿರೀಕರಣಗೊಳಿಸ್ರಿ. ಚೈನಾ ಎಷ್ಟು ಸೀಕ್ರೆಟಾಗಿ ಇಟ್ಟಿದೆ ಅಂದರೆ ಅನೇಕ ಮರುಭೂಮಿಗಳನ್ನು ಹಸಿರು ಮಾಡ್ಕೊಂಡ್ಬಿಟ್ಟಿದೆ ಈಗ. ಎಂಥ ದೊಡ್ಡ ಪ್ರಿಪರೇಷನ್ ಗೊತ್ತಾ ಅವ್ರದ್ದು. ಇವತ್ತು ಅವ್ರು ಗೂಗಲ್ ಯೂಸ್ ಮಾಡ್ತಾ ಇಲ್ಲ. ನಾವು ಗೂಗಲ್ನ ಪ್ರಶ್ನೆ ಕೇಳ್ದಂಗೆ ಅವ್ರ ಪ್ರಶ್ನೆ ಕೇಳ ಅವ್ರದ್ದೇ ಬೇರೆ ಇದೆ. ಕರೆಕ್ಟ್. ಅವರ ಹೋಮೋಜಿನಿಟಿ ಅಂತ ಕರಿತೀವಿ. ಒಂದೇ ತೆರನಾದ ಮುಖ, ಒಂದೇ ತೆರನಾದ ಎತ್ತರ, ಒಂದೇ ಭಾಷೆ ಇಡೀ ದೇಶಕ್ಕೆ. ಅಲ್ಲಲ್ಲಿ ಕಲೋಕ್ವಿಯಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ನಮ್ಮಷ್ಟು ವೈವಿಧ್ಯತೆ ಈಗ ನಮ್ಮ ಸರ್ವಂ ಎ ಬಗ್ಗೆ ಸರ್ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಇವತ್ತು ಒಂದು ಹೊಸ ಇಂಡಸ್ ಏನು ಚಾಟ್ಬಾಟ್ ಏನಿದೆ ಅಲ್ಲ, ಅದ್ರ ಮುಖಾಂತರ ನಮ್ಮ ಕನ್ನಡವನ್ನು, ತಮಿಳನ್ನು, ಮಲಯಾಳಂ ಭಾಷೆಯನ್ನು, ತೆಲುಗನ್ನು, ಯಾವುದೇ ಭಾರತೀಯ ಸ್ವದೇಶಿ ಎ ಐ ಬಂದುಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇದನ್ನು ಗಮನಿಸಿ ಮುಂದುವರಿಬೇಕು. ಎಲ್ಲ ಕಡೆಯೂ ಅವಕಾಶಗಳಿದ್ದಾವೆ. ಹಾಗಾಗಿ ಮುಗೀತು ಅಂತಲ್ಲ. ಈಗ ಅದು ಹೇಳ್ಬೋದು ನೀವು, ಕಂಪ್ಯೂಟರ್ ಬಂದಾಗ ಏನು ಅಂದ್ಕೊಂಡಿದ್ವಿ, ಎಲ್ಲ ಜಾಬ್ ರಿಪ್ಲೇಸ್ ಆಗಿಬಿಡುತ್ತೆ ಅಂತ. ಅದು ವೇಗ್ ಸ್ಟೇಟ್ಮೆಂಟ್ ಅಲ್ಲ. ಕಂಪ್ಯೂಟರ್ಸ್ ಜೊತೆಗೆ ಇದ್ದೀವಿ, ಎ ಐ ಜೊತೆಗೂ ಇರ್ತೀವಿ. ಎ ಐಯನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಎಲ್ಲ ಚಾನ್ಸಸ್ ಇದ್ದಾವೆ. ಹಾಗಾಗಿ ಒಂದು ಪಾಸಿಟಿವ್ ಔಟ್ಲುಕ್ಕಲ್ಲಿ ಎ ಐನ ತೊಗೊಂಡು ಹೋಗೋಣ. ಎ ಐನಿಂದ ದೂರ ಇರ್ತೀವಿ ಅನ್ನೋದಕ್ಕೆ ಆಗದೇ ಇರೋಷ್ಟು ನಮ್ಮನ್ನು ಒಳಗೊಂಡಿದೆ. ನಾವು ಅದರ ಒಳಗಡೆ ಕೂತ್ಬಿಟ್ಟಿದ್ದೀವಿ. ವಿತ್ ಅಸ್ ಆರ್ ವಿತೌಟ್ ಅಸ್ ಎ ಐ ಮುಂದುವರಿಯುತ್ತೆ. ಇಟ್ ವಿಲ್. ವಿತ್ ಅಸ್ ಅನ್ನೋದಾದರೆ ಬೆಟರ್ ಅಂತ.